ಈಗ ಕೋರ್ಟ್ ಆರ್ಡರ್ ಬಂದು ನೀವು ಹೊಡೆದಿದ್ದೀರಾ ಅಂತ ಆರೋಪ ಮಾಡ್ತಾವ್ರೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನಿಮ್ಮ ಮಾಧ್ಯಮದಲ್ಲಿ ಈಗ ಅವ್ರು ಕೇಳ್ತಾರೆ. ಅಮ್ಮ ಒಂದ್ ನಿಮಿಷ ಇರಿ ಅಮ್ಮ, ಒಂದ್ ನಿಮಿಷ ಇರಿ, ಮಾತಾಡಿಸ್ತೀವಿ. ಈಗ ಅವ್ರು ಕೇಳ್ತಿರೋದು ಇದು ನೀವು ಇನ್ನೊಂದು ಕೇಳ್ತಿದ್ದಾರೆ. ಇಷ್ಟು ದಿನ ಅವರು ಏನ್ ಮಾಡ್ತಿದ್ರಿ ನೀವು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಈಗ ಇಷ್ಟೊತ್ತು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನು ದಾಖಲೆ ಇರಬೇಕು ಎಲ್ಲ ದಾಖಲೆಗಳು ನಮ್ಮಲ್ಲೇ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ದೀವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ಮದು ಕೋರ್ಟ್ನ OS ಬೋರ್ಡನ್ನು ನಮ್ಮದೇ ಪ್ರಾಪರ್ಟಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಬೋರ್ಡನ್ನು ನಾವು ನೆಟ್ಟಿದ್ದು ಆ ಬೋರ್ಡನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ಮಲ್ಲೂ ಕೂಡ ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟು ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ನಾವು ಕ್ಲೀನ್ ಮಾಡಿ ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಕ್ಲೀನ್ ಮಾಡಬೇಕು. ಇಂದು ನಿಮ್ಗೆ ಹೇಳಿದ್ದೀನಿ, ನಾನು ಇಂದು ಹೇಳಿದ್ದೀನಿ. ಇವರು ಕಟ್ಟ ಪ್ರಯತ್ನ ಪಟ್ಟವಾಗಲೇ ನಾನು ಇವ್ರನ್ನ ಕೇಳಿದಾಗ ಇಂದು ಹೇಳಿದ್ದೀನಿ, ನಾನು ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ. ಪ್ರೆಸ್ ಮೀಟಲ್ಲೂ ನಾನು ಹೇಳಿದ್ದೀನಿ, ಎಲ್ಲ ವಿಚಾರದಲ್ಲೂ ಹೇಳಿದ್ದೀನಿ. ಆಮೇಲೆ ಪಕ್ಕದ ನಟರಾಜು ಈಗ ಹೋದ ತಿಂಗಳು 17ನೇ ತಾರೀಕಲ್ಲಿ ನನಗೆ ಗೊತ್ತಿಲ್ಲ. ನೋಡ್ರಿ, ಆ ಹುಡುಗ 15 ವರ್ಷ ತಗೊಂಡಿದ್ದಾನೆ ಪಾಪ. 15 ಇಯರ್ಸ್ ಈ ಹುಡುಗ ತಗೊಂಡು ನಾವು ತಗೊಂಡು 6 ವರ್ಷ. ನೋಡಿ, ಆ ನಟರಾಜು ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್, ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಇರೋಂಥ ವ್ಯಕ್ತಿ, ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕು ಸರ್, 17ನೇ ತಾರೀಕಲ್ಲಿ GPA ಮಾಡಿದ್ದಾರೆ. 17ನೇ ತಾರೀಕಲ್ಲಿ GPA ಮಾಡ್ಬೋದಾ ಸರ್? ಕೋರ್ಟಲ್ಲಿ ಸಂಬಂಧ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಅವ್ರು ಬರಕ್ಕಾಗಲ್ಲ, ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. ಅದ್ರ ತಪ್ಪೇನು?